ಇದೆಯಲ್ಲ, ಈ ನಿನ್ನ ಮೈಲಿಗೆ ಆಶೀರ್ವಾದ ಮಾಡೋದಲ್ವಾ? ಹೌದಮ್ಮ, ಆ ದೇವರ ಆಶೀರ್ವಾದದಿಂದ ಈ ನಿನ್ನ ಮೈದಿನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಹೌದಮ್ಮ, ಈ ನಿನ್ನ ಮೈದಿನ ಪ್ರತಿ ಸಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇರೋದು ಈ ನಿನ್ನ ಆಶೀರ್ವಾದ ಫಲದಿಂದ ತಾನೇ. ಇಲ್ಲಿದೆ ಮೇನ್ ಪಾಯಿಂಟ್. ದೊಡ್ಡ ಸಿಐಡಿ ಇನ್ಸ್ಪೆಕ್ಟರ್ ಹುಡುಕ್ಬಿಟ್ಟ ಮೇನ್ ಪಾಯಿಂಟ್. ನೀವೊಂದು ಕೆಲಸ ಮಾಡು, ಏನನ್ನೋದು? ಒಂದ್ 2-3 ವರ್ಷ ಕಾಲೇಜ್ ಕಡೆ ಹೋಗದೆ ಅತ್ತಿಗೆ ಆಶೀರ್ವಾದ ತಗೊಂತ ಮನೆಯಲ್ಲಿ ಕುಂದ್ರು ಪಾಸ್ ಆಗುದಂತೆ ನೋಡು. ಟ್ರೈ ಅಂಡ್ ಟ್ರೈ ಸಕ್ಸೀಡ್ ಇಟ್ ಲಾಸ್ಟ್ ಅಂತ ಬಲ್ಲವರು ಹೇಳ್ತಾರೆ. ಮನುಷ್ಯನ ಪ್ರಯತ್ನ ಜೊತೆಗೆ ಅದೃಷ್ಟ ಎರಡು ಸೇರಿದಾಗ ಮಾತ್ರ ತಕ್ಕ ಪ್ರತಿಫಲ ಸಿಗುತ್ತೆ. ಆ ವಿಷಯ ಹೋಗ್ಬಿಡು. ನಿನ್ನ ಪರೀಕ್ಷೆ ಫಲಿತಾಂಶ ಫಸ್ಟ್ ಕ್ಲಾಸ್ ಆಗಿದೆ. ನಿನ್ನ ತಮ್ಮನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಇಲ್ಲಿ ನನ್ನ ತಮ್ಮ ಆದ್ರೇನು ಏನು ಪಾಸ್ ಆಗಿದೆಯಾ? BA ಮುಗಿದು ಮುಂದೇನ್ ಮಾಡ್ಬೇಕು ಅಂತ ತೀರ್ಮಾನ ಯಾವಾಗ ನೋಡ್ತೀರಲ್ಲ ತಮಾಷೆ ಮಾಡ್ತೀರಲ್ಲ. ಇದು ತಮಾಷೆಯ ಮಾತಲ್ಲ ನೋಡಿ. ನೀವು ನಟ್ಟಿಗೆ ಒಂದಲ್ಲ ಅಂತ 4 ಮಕ್ಕಳಿಗೆ ಜನ್ಮ ಕೊಟ್ಟರು, ಒಂದು ಮಗುವನ್ನು ತೊಟ್ಲಲ್ಲಿ ಇಡ್ಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿದ್ರೆ ನಿನ್ನ ಹೆಂಡತಿಯ ಹೊಟ್ಟೆಯಿಂದ ಹುಟ್ಟಿ ಬರೋ ಮಕ್ಕಳನ್ನಾದ್ರೂ ತೊಟ್ಲಲ್ಲಿ ಇಟ್ಟು ತೂಗಿ ಜೋಗಳ ಹಾಡಬೇಕು ಅನ್ನೋ ಆಸೆ ಈಗಾಗಲೇ ನಮ್ಮ ಮದುವೆ ಸಿದ್ಧತೆ ನಡೆಸಿದ್ದೀರೋ? ಕನ್ಯಾ ನೋಡಿ ಇಟ್ಬಿಟ್ಟಿದೀವಿ. ರೋಸ್ ಫ್ಲವರ್. ನೀನ್ ಅವಳನ್ನು ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು. ಬ್ಯೂಟಿಫುಲ್. ಇದಕ್ಕೋಸ್ಕರ ಅಂತಿಂತ ಕನ್ಯಾ ಹುಡುಕ್ತೀವಿ ನಾವು. ಅಂತ ಕನ್ಯನೇ ಹುಡುಕಿದೀವಿ ನಾವು. ಏನು ಎಷ್ಟು ಸುಂದರವಾಗಿದ್ದಾರೆ ಗೊತ್ತಾ? ಬಣ್ಣ ಕಾಗೆ ಬಣ್ಣ, ಕಪ್ಪು ಬ್ಲಾಕ್ ಬೂಟಿ ಅಂತ ಹೇಳ್ತೀನಿ. ನಿಮಗೆ ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಹುಟ್ಟಿದಾಗಲೇ ಮುಚ್ಚಿದೊಂದು ಕಣ್ಣಿಂದ ಐತು. ಆದ್ರೂ ಹುಡುಗಿ ರೋಸ್ ಫ್ಲೇವರ್. ನೀ ಕೈ ತೊಳ್ಕೊಂಡು ಮುಟ್ಟಬೇಕು. ನಡೀತೆ. ಸ್ವಲ್ಪ ಕೈ ಹಿಂಗಿದೆ. ಫೋನ್ ಚೆನ್ನಾಗಿ ಮಾಡ್ತಾರೆ. ಹಲೋ ಹಲೋ ತಲೆ ಕೆಟ್ಟಾಗ ನಿನಗೆ ಯಾವಾಗ ಯಾಕಲ್ಲೋ ಹಂಗಂತೇಳೋ ನಮಗ್ ಗೊತ್ತಿಲ್ಲಪ್ಪ. ಆದ್ರೂ ಹುಡುಗಿ ಚೆನ್ನಾಗಿದೆ. ರೋಸ್ ಫ್ಲವರ್. ನೀ ಕೈ ತೊಳ್ಕೊಂಡ ಮುಟ್ಟಬೇಕು. ಯಾವ ಜನ್ಮದಲ್ಲಿ ನಾನು